ಸುದೀಪ್ ಸರ್ ನಮಸ್ತೆ. ಫಸ್ಟಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ ಸರ್. ನಾನು ಈ ನನ್ನ ವಿಡಿಯೋ ಮೂಲಕ ಕೆಲವೊಂದು ನನ್ನ ಡೌಟ್ಗಳನ್ನ, ನನ್ನ ಡೌಟು ಅನ್ನೋದಕ್ಕಿಂತ ಬಿಗ್ ಬಾಸ್ ಫ್ಯಾನ್ಸ್ ಡೌಟ್ಗಳು. ಬಿಗ್ ಬಾಸ್ ಫ್ಯಾನ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 95% ಎಲ್ಲ ನಿಮ್ಮ ಅಭಿಮಾನಿಗಳೇ ಇರ್ತಾರೆ. ನೀವು ಈ ಪ್ರೋಗ್ರಾಮ್ನ ನಡೆಸ್ಕೊಡ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು 12 ಎಪಿಸೋಡನ್ನು ಫಾಲೋ ಮಾಡಿಕೊಂಡು ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಅವರೆಲ್ಲರ ಪರವಾಗಿ ನಾನು ಕೆಲವೊಂದು ನನ್ನ ಮನಸ್ಸಿನ ಅನಿಸಿಕೆ ನನಗೂ ಕೂಡ ಅನಿಸಿರೋದು, ಅದನ್ನು ನಾನು ನಿಮ್ಮ ಮುಂದೆ ಈ ನನ್ನ ವಿಡಿಯೋ ಮೂಲಕ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಬಿಗ್ ಬಾಸ್ ಮನೆ ಒಳಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಅದು ಇದು ಏನೋ ಹೇಳ್ತಾರಲ್ಲ ನಿಮ್ಮ ಭಾಷೆಯಲ್ಲಿ, ಹಾಗೆ ಮಾಡಿದ್ರೆ ನೀವು ಬಾಗ್ಲು ತೆಗೆದು ಕಳಿಸ್ತೀರಾ. ಓಕೆ, ಅದು ಬಿಡಿ, ನೋವಾಗುತ್ತೆ, ವಾಸಿ ಆಗುತ್ತೆ, ಏನೋ ಆಯಿತು, ಅವನು ಯಾರಿಗೋ ಹೊಡೆದ, ಅವಳು ಯಾರಿಗೋ ಕೈ ಮಾಡಿದ್ಲು, ಹೋದ್ಲು ಅಂತ ಹೇಳ್ಬೋದು. ಆಯ್ತಾ? ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ನಿಮ್ಮ ಪ್ರಕಾರ ಅದು ಪ್ರತಿದಿನ ಹಿಂಸೆಗಳ ಮೇಲೆ ಇದು ಮುಗೀತು ಅನ್ನುವಾಗ ಮತ್ತೆ 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 ಕೊಡ್ಕೊಂಡು ಹೋದ್ರೆ ಆ ವ್ಯಕ್ತಿ ಆಟ ಗೇಮ್ಸ್ಗಳನ್ನ ಕಂಟಿನ್ಯೂ ಮಾಡೋಕ್ಕಾಗತ್ತಾ? ಕುಗ್ಗೋಗಲ್ವಾ? ಹಿಂಸೆಗಳಾಗಲ್ವಾ? ಆ ಥರ ಎಲ್ಲ ಮಾಡಿದ್ದು ಯಾರು ಲಾಸ್ಟ್ ವೀಕು? ಅದು ಅಶ್ವಿನಿ, ಜಾನ್ವಿ. ಅದು ನಿಮಗೆ ಗೊತ್ತಾಯಿತು. ರಕ್ಷಿತನ ಪರವಾಗಿ ನಿಂತು ಮಾತಾಡಿದ್ರಿ, ಅವರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ, ನಮಗೆ ಕೊಟ್ಟಿದ್ದೀರಾ ಅಂದರೆ 40% ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ. ಇನ್ನೂ 60% ಬ್ಯಾಲೆನ್ಸ್ ಇದೆ. ಇರಲಿ, ಪರವಾಗಿಲ್ಲ. ನೀವು ಒಬ್ಬರ ಮೇಲೆ ಕೈ ಮಾಡಿದಾಗ ಬಾಗಿಲು ತೆಗೆದು ಗೆಟ್ ಔಟ್ ಅನ್ನೋದು ಬಿಗ್ ಬಾಸ್ ಮನೆ. ಈ ಥರ ಒಂದು ವ್ಯಕ್ತಿನ ಮಾನಸಿಕವಾಗಿ ಕುಗ್ಸಿದ್ದಾರೆ ಅವರು. ಅವಳ ಕ್ಯಾಸ್ಟ್ ಬಗ್ಗೆ ಆಗಲಿ, ಯಾವ ಕ್ಯಾಟಗರಿ ಮತ್ತು ಯಾವುದೋ ಒಂದು ಜಾತಿನ ಎತ್ತಿ ಹಿಡಿದು ಎಸ್ ಅನ್ನೋದನ್ನ ನೀವು ಅದನ್ನು ಈಗ ಇದೇ ಮಾಡಿಬಿಟ್ಟಿದ್ದೀರಾ. ಆಯಿತಾ? ಅದೆಲ್ಲ ವಿಡಿಯೋಸ್ ನಮ್ಮ ಹತ್ರ ಇದೆ, ಎಲ್ಲ ಜನನೂ ನೋಡಿದ್ದಾರೆ. ಹಾಗೆಲ್ಲ ಅಂದ್ಕೊಂಡು ನಿನ್ನ ಹುಡುಗಿಗೆ ಅನ್ಬಾರದನ್ನು ಅಂದು ಎಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ಇಡೀ ಕರ್ನಾಟಕದ ಬಿಗ್ ಬಾಸ್ ಫ್ಯಾನ್ ಅಭಿಮಾನಿಗಳು ಎಲ್ಲ ತಿರುಗಿಬಿದ್ರು. ಅವ್ರಿಗೇನು ಓಟ್ ಮಾಡಿರಲ್ಲ, ಎಲ್ಲ ಅವ್ರನ್ನ ದೂರ್ಕೊಂಡೇ ಮಾಡಿರೋದು ಓಟು. ಆಯಿತಾ? ಹಂಗಿರುವಾಗ ಇವ್ರನ್ನ ನೀವು ಕಳಿಸ್ಬೇಕಿತ್ತಲ್ವ? ಯಾಕಾಗಿ ಇಟ್ಕೊಂಡಿದ್ದೀರಾ ಇವ್ರನ್ನ? ಏನೋ ನೀವು ಶನಿವಾರ ಭಾನುವಾರ ರಕ್ಷಿತನ ಬಗ್ಗೆ ಏನೋ ಮಾತಾಡಿ ಇದು ಮಾಡಿ, ಅದು ಸ್ವಲ್ಪ ಕರಾವಳಿ ಹುಡುಗಿ, ಸ್ವಲ್ಪ ಸ್ಟ್ರಾಂಗ್ ಕಂಟೆಂಟ್ ಆಗಿದ್ದಕ್ಕೆ ಸ್ವಲ್ಪ ಅವಳ ಮೇಲೆ ಅವಳೇ ಸ್ಟ್ಯಾಂಡ್ ತಗೊಂಡು ಒಂದು ಇದಾದ್ಲು. ಸಾಧಾರಣದವರು ಆದರೆ ಏನಾಗುತ್ತೆ, ಮತ್ತೂ ಅವರು ಏನೋ ನೊಂದು ಬೆಂದು ಆಟದಲ್ಲಿ ಅವರು ಅಲ್ಲಿ ಸ್ಟಾಪ್ ಮಾಡ್ತಾರೆ, ವೀಕ್ ಆಗ್ತಾರೆ, ಡಲ್ ಆಗ್ತಾರೆ, ಇವ್ರುಗಳು ಮೆರಿತಾರೆ. ಆಗ ವೀಕ್ ಆದವರು ಆ ವೀಕಲ್ಲಿ ಮತ್ತೆ ಏನಾಗ್ತಾರೆ ಹೇಳಿ? ಏನಾಗ್ತಾರೆ? ಆಟಗಳ ಕಡೆಗೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗದೆ, ಏನೂ ಆಗದೆ ನೆಕ್ಸ್ಟ್ ವೀಕ್ ಇವ್ರು ಹೋಗಬೇಕು. ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ, ಅವ್ರು ಗಟ್ಟಿಯಾಗಿ ಅಲ್ಲೇ ಕೂರ್ತಾರೆ. ನೀವು ಅದನ್ನೇ ಮಾಡಿದ್ದ ಮೊನ್ನೆ. ಓಟಂತೂ ಅವರಿಗೆ ಫುಲ್ ಅವರಿಬ್ಬರಿಗೆ ಬಿದ್ದಿರೋಕ್ಕೆ ಚಾನ್ಸೇ ಇಲ್ಲ. ಅದು ನಮಗೆ ಅನ್ನಿಸ್ತಾ ಇದೆ. ನೀವು ಇಲ್ಲ ಬಂದಿದೆ ಅನ್ನೋದು ನೀವು ಹೇಗೆ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ನೀವೇನೋ ಹೇಳಿದ್ರಿ ನೀವು ಇವರಿಬ್ಬರು ಸೇಫ್ ಅಂತ. ಅವ್ರು ಸೇಫ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ, ಕಳ್ಳಾಟ ಆಡಿಕೊಂಡು ಅವ್ರನ್ನ ಅವರೇ ಸೇವ್ ಮಾಡಿಕೊಂಡು, ಏನೋ ಒಂದು ಧನುಷಿಂದ ಒಬ್ಳು ಸೇವ್ ಆದ್ಲು, ಧನುಷ್ ಆಟದಿಂದ ಒಬ್ಳು ಸೇವ್ ಆದ್ಲು, ಮತ್ತೆ ಇವಳ ಕಣ್ಣ ಮುಚ್ಚಾಲೆ ಆಟದಿಂದ ಜಾನ್ವಿನ ಸೇವ್ ಮಾಡ್ಕೊಂಡ್ಲು. ಅಷ್ಟೇ. ಅದೊಂದೇನಾ? ನಮ್ಗೆ ಯಾರಿಗೂ ಅವ್ರು ಇರೋದೇ ಇಷ್ಟ ಇಲ್ಲ. ನಿಮಗೆ ಅವರು ಕಿತ್ತಾಡ್ಕೊಂಡು ಕೂಗಾಡ್ಕೊಂಡಿದ್ರೆ ಬಿಗ್ ಬಾಸ್ಗೆ TRP ಜಾಸ್ತಿ ಆಗತ್ತೆ ಅಂತ ಇಟ್ಕೊಂಡಿದ್ದೀರಾ? ಆಯ್ತಪ್ಪ, ನೀವು ಅಷ್ಟೆಲ್ಲ ಉಗಿದು ಮಾಡಿ ಎಲ್ಲ ಮಾಡಿದ್ರಲ್ವಾ, ನಿಮ್ಮ ಮಾತಿಗೆ ಏನಾದರೂ ಒಂಚೂರು ಬೆಲೆ ಕೊಟ್ಟರು ಅಂತ ಅನಿಸುತ್ತಾ? ನಿಮಗೇನೋ ಅನಿಸುತ್ತಾ ಇಲ್ವಾ ಗೊತ್ತಿಲ್ಲ ಸುದೀಪ್ ಸರ್. ಆದರೆ ನಾವೆಲ್ಲ ನಿಮ್ಮ ಬಿಗ್ ಫ್ಯಾನ್ ಆಗಿ ನಿಮ್ಮನ್ನು ಅಷ್ಟು ನಾವು ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ಯಾವುದೋ ಕಾಂಜಪಿಂಜಿಗಳು ನಿಮಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳುವಾಗ ನಮಗೆ ತುಂಬ ಹರ್ಟ್ ಆಗುತ್ತೆ. ಯಾಕೆ ಇಟ್ಕೊಂಡಿದ್ದೀರಾ? ಮತ್ತು ಇನ್ನೊಂದು ಸುದೀಪ್ ಸರ್, ತುಂಬ ಜನಕ್ಕೆ ಎಲ್ಲ ಡೌಟ್ ಏನಪ್ಪ ಅಂದರೆ, ಕಲರ್ಸ್ ಕನ್ನಡದಿಂದ ಹೋದವರಿಗೆಲ್ಲ
ಅಲ್ಲಿ ಸ್ಪೆಷಲ್ ಆಗಿ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಕೊಡ್ತಾರೆ. ಅವ್ರು ಏನೇ ತಪ್ಪು ಮಾಡಿದ್ಲಿ ಏನೇ ಮಾಡಲಿ ಕೊನೆವರೆಗೂ ಇಟ್ಕೊಂತಾರೆ. ಅನ್ನ ಹಾಕಿ ಸಾಕೊಂಡು ಕಣ್ಕಂಡವ್ರ ಮೇಲೆ ನೆಗೆದು ಬಿದ್ದು ಹಾರಾಡೋಕ್ಕೆ ಬಿಟ್ಕೊಂತಾರೆ ಅನ್ನೋದು. ಅದಕ್ಕೆ ಸಾಕ್ಷಿ ಏನು ಅಂದರೆ ಲಾಸ್ಟ್ ಸೀಸನ್ನು ಆ ಭವ್ಯ ಗೌಡ ಹನುಮಂತು ಮೇಲೆ ಕೈ ಮಾಡಿದ್ಲು, ಜೋರಾಗಿ ಹೊಡೆದ್ಲು. ನಾವೆಲ್ಲರೂ ಅಂದ್ಕೊಂಡಿದ್ವಿ ಸುದೀಪ್ ಸರ್ ಸ್ಟ್ಯಾಂಡ್ ತಗೊಂಡು ಇವಳನ್ನ ಒದ್ದ ಆಚೆಗೆ ಹಾಕ್ತಾರೆ ಅಂತ. ಹೋದ್ಲ ಅವಳು ಆಚೆಗೆ. ಹನುಮಂತಿಗೆ ಎಷ್ಟು ಓಟ್ಗಳು ಬಂದಿತ್ತು, ಕಳಿಸ್ಬೋದಿತ್ತಲ್ಲ. ಅದೇ ಥರ ಅದು ಬಿಡಿ, ಮುಗಿದೋಗಿದ್ದು, ಅದು ಜನಕ್ಕೆ ಅರ್ಥ ಆಗಿದೆ. ಆಯಿತಾ? ಈ ಸಲನೂ ನೀವು ಮಾಡ್ತಾ ಇದ್ದೀರಾ ಅಂತ ಡೌಟ್ ಇದೆ ಸುದೀಪ್ ಸರ್. ಇದಕ್ಕೆ ಏನು ಹೇಳ್ತೀರಾ ಏನು ಶನಿವಾರದ ಎಪಿಸೋಡಲ್ಲಿ ನೀವು ಆನ್ಸರ್ ಮಾಡಬೇಕು. ಇದಕ್ಕೆ ನಿಮಗೆ ಬೆಲೆ ಕೊಡದೇ ಇರೋ ಅವರು, ಜಾನ್ವಿ ಆಗಲಿ ಅಶ್ವಿನಿ ಗೌಡ ಆಗಲಿ, ನಿಮಗೇನಾದರೂ ಬೆಲೆ ಕೊಟ್ಲ? ಅಶ್ವಿನಿ ಒಂಚೂರು ನಿಮ್ಮ ಮುಂದೆ ಸಾರಿ ಕೇಳಿದ್ಲು, ಜಾನ್ವಿ ಏನಾದರೂ ಒಂದು ನೀವಾಗ ಹೇಳ್ಬೋದಿತ್ತಲ್ಲ. ನೀನು ಸಾರಿ ಕೇಳಬೇಕು, ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬೇಕಿತ್ತು, ಸ್ಟ್ಯಾಂಡಪ್ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಪನಿಷ್ಮೆಂಟು ಅದು ಇದು ಅಂತ ಗೇಮ್ಗಳಲ್ಲೇ ಕೆಲವು ಮಾಡ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ಅದು ಓಕೆ, ತಪ್ಪು ಮಾಡಿರ್ತಾರೆ, ಪನಿಷ್ಮೆಂಟ್ ಅನುಭವಿಸ್ತಾರೆ. ಇಷ್ಟೆಲ್ಲ ತಪ್ಪು ಮಾಡಿರೋ ಇವರಿಗೆ ನೀವೇನೋ ಒಂದು ಇದಾದ್ರಿ, ಅವರು ವಾಪಸ್ ಹೋಗ್ಬಿಟ್ಟು ಏನಂತ ಅಂದರು. ಇದೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ, ಆಟ ಆಡ್ಕೊಂಡು ಹೋಗೋಣ. ನಮ್ಮ ಗತ್ತಾಗಲಿ ನಮ್ಮ ದೌಲತ್ತಾಗಲಿ ನಮ್ಮ ದುರಹಂಕಾರಗಳು ಅವ್ಯಾವುದನ್ನು ನಾವು ಬಿಡೋದು ಬೇಡ. ಹಾಗಾದರೆ ನಿಮ್ಮ ಮಾತಿಗೆ ಅವ್ರು ಕೊಟ್ಟ ಬೆಲೆ ಏನು? ಅದು ಹೋಗಲಿ. ಬೆಳಗ್ಗೆ ನಾನು ಆ ವಿಡಿಯೋನ ನೋಡಿದ್ದೇನೆ. ವಿಡಿಯೋ ನೋಡುವಾಗ ಅಶ್ವಿನಿ ಕಾಲು ಕೆರ್ಕೊಂಡು ಆ ರಕ್ಷಿತನ ಹತ್ರ ಪುನಃ ಹೋಗ್ತಾ ಇದ್ದಾಳೆ ಕಿಚನಲ್ಲಿ ನಿಂತ್ಕೊಂಡು. ನಾನು ಬಾ ಜಗಳ ಮಾಡೋಣ, ನನಗೆ ಮೂಡಿದೆ ಜಗಳ ಆಡೋಕ್ಕೆ, ಮೂಡಿದೆ ಅಂತ. ಆ ಮಗು ನಗಾಡ್ಕೊಂಡು ಇಲ್ಲ ಅಲ್ಲ ಅಂತ ಇದೆ. ಕಾಲು ಕೆರ್ಕೊಂಡು ಹೋಗ್ತಾ ಇದ್ದಾಳೆ ತಾನೇ. ಅಷ್ಟೆಲ್ಲ ವಾರ್ನ್ ನೀವು ಮಾಡಿದ್ದೀರಾ ಅಂದಮೇಲೆ ಅವಳು ಹೋಗ್ಬಾರ್ದು. ಅವಳು ಗಲೀಜು, ತಿಪ್ಪೆಯಲ್ಲಿರೋ ಹುಳ ಯಾಕೆ ಇಟ್ಕೊಂಡಿದ್ದೀರಾ? ಏನಾದರೂ ಅವರು ಹೊರಗಡೆ ಬರುವಾಗ ನಮಗೆ ಏನು ಜಾಸ್ತಿ ಅವಮಾನ ಮಾಡಬೇಡಿ. ನಮಗೇನಾದರೂ ಪೂರ್ತಿ ನಾವು ನೆಲಕ್ಕೆ ಉರುಳೋ ಟೈಮು ಬಂದಾಗ ನಮಗೆ ಸ್ಟ್ಯಾಂಡ್ ತಗೊಳ್ಳಿ, ನಮ್ಮ ಪರವಾಗಿ ನಿಲ್ಲಿ ಅಂತ ಏನಾದರೂ ಹೇಳಿದಾರಾ ಅಲ್ವಾ? ಇಲ್ಲ, ನೀವು ತಗೋಬೇಕಿತ್ತು. ಇಬ್ಬರಲ್ಲಿ ಒಬ್ಳಾದ್ರೂ ಯಾರು ಜಾಸ್ತಿ ತಪ್ಪು ಯಾರು ಮಾಡಿದ್ಲು ಅವಳನ್ನ ಒದ್ದೋಡಿಸ್ಬೋದಿತ್ತಲ್ವಾ? ಅದು ಏನು ಅಂದರೆ ಇಡೀ ಮನೆನೇ ಹಾಳು ಮಾಡ್ತಾ ಇದ್ದಾರೆ ಅವರಿಬ್ರು, ಇಡೀ ಮನೆನೇ. ನೀವೇನೋ ಅನ್ಕೋಬಹುದು ಇವರಿಬ್ರು ಇದ್ರೆ ಎಲ್ಲರ ಮೇಲೆ ತಿರುಗಿ ಬೀಳ್ತಾರೆ, ಇದಾಗತ್ತೆ. ಎಲ್ಲರೂ ಅವರ ಕಿತ್ತಾಟ ಜಗಳದಿಂದ ಒಬ್ಬ ವ್ಯಕ್ತಿತ್ವನ ತೋರಿಸ್ಬೇಕಾ? ಮನುಷ್ಯನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಇವನ ಹಣೆ ಬರ ಇಷ್ಟೇ ಅಂತ ಹೇಳಿಬಿಟ್ಟು? ಅವ್ರು ಕಿತ್ತಾಡ್ಕೊಂಡು ಎಗ್ಲಾಡ್ಕೊಂಡು ನೆಗ್ರಾಡ್ಕೊಂಡು ಇದ್ರೆ ಅವ್ರದ್ದು ಎಲ್ಲ ಅವ್ರಿಗೆ ಎದುರಿಗೆ ಇನ್ನೊಬ್ರು ನಿಲ್ಬೇಕು. ನಿಂತಾಗ ಸ್ಟ್ಯಾಂಡ್ ತಗೊಂಡ ಇವನು ಅವರಿಗೆ ಅಂದ್ಕೊಂಡು ಆಗ ಕಿತ್ತಾಡೋಕ್ಕೆ ಅಂತಾನೆ ಅವ್ರನ್ನ ಇಟ್ಕೊಂಡಿದ್ದೀರಾ. ನಮಗೆ ಈ ಥರದ್ದು ಬೇಡ ಸುದೀಪ್ ಸರ್, ಈ ರೀತಿದ್ದು ಬೇಡ ನಮಗೆ. ಯಾಕಾಗಿ ಆ ಥರ ಎಲ್ಲ? ಆಟ ಆಡಲಿ, ಆಟದ ವಿಷಯಕ್ಕೆ ಕಿತ್ತಾಡಲಿ. ಎಲ್ಲದಕ್ಕೂ ಕಿತ್ತಾಡೋದು ಅಂದರೆ ಏನು ಹೇಳಬೇಕು? ಹಾಗೇನೆ ನಿನ್ನೆ ಅಲ್ಲ, ಸಾರಿ ಟುಡೇ ಫ್ರೆಂಡ್ಸ್. ಇನ್ನು ಏನು ಹೇಳಿ ಇದಿಲ್ಲ ಸರ್, ನೀವೇ ನಮ್ಮೆಲ್ಲರ ಈ ಪ್ರಶ್ನೆಗೆ ನಾವು ಯಾವುದೋ ಒಂದು ಈ ಲೆವೆಲಲ್ಲಿ ಇಟ್ಟು ನಿಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ, ಕೊನೆಯವರೆಗೂ ಪ್ರೀತಿಸ್ತೀವಿ. ಇದನ್ನೆಲ್ಲ ನೀವು ಇದು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇವ್ರುಗಳ ಹುಚ್ಚಾಟಗಳಿಂದ ಇದಕ್ಕೆ ಜನ ನನ್ನ ಒಂಥರ ಬೇರೆ ಥರ ತಪ್ಪು ತಿಳ್ಕೊತಾರೆ ಅಂದರೆ ಇದೇ ಬೇಡ ಸರ್. ಯಾಕೆ ಸರ್ ಇಂಥ ನಾಯಿ ನರಿಗಳಿಗಾಗಿ ಎಲ್ಲ ನೀವು ಇಷ್ಟು ವರ್ಷ ಇಷ್ಟು ದೊಡ್ಡ ಸ್ಥಾನದಲ್ಲಿರೋ ನೀವು ಈ ಶೋ ಇಂದ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸುದೀಪ್ ಸರ್, ಇಂಥವನ್ನೆಲ್ಲ ಗುಡ್ಡೆ ಹಾಕೋಬಿಟ್ಟು ಯಾಕೆ ಸರ್? ಅವರೇನೋ ಆಟ ಆಡ್ಕೊಂಡು ಕಿತ್ತಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ತಾರೆ
ಆಯಿತಾ. ನಾವು ಅವ್ರನ್ನ ಯಾರನ್ನು ನಾವು ಮೈಂಡೇ ಮಾಡಲ್ಲ, ನಾವು ಮನಸ್ಸಲ್ಲೇ ಇಟ್ಕೊಳ್ಳಲ್ಲ. ಈಗೇನೋ ನೋಡ್ತೇವೆ ಮಾಡ್ತೀವಿ ಅಷ್ಟೇ. ಒಳ್ಳೇದಂತ ಮಾಡಿದ್ರೆ ಮಾತ್ರ ನಾವು ಅವ್ರನ್ನ ಮೈಂಡ್ ಮಾಡ್ತೇವೆ ಆಯಿತಾ. ನಾವು ಕೊನೆವರೆಗೂ ಅಬ್ಸರ್ವ್ ಮಾಡೋದು, ನಿಮ್ಮಲ್ಲಿರೋ ಒಳ್ಳೊಳ್ಳೆ ಗುಣಗಳನ್ನು ಇನ್ಸ್ಪಿರೇಷನ್ ಆಗಿ ನಾವು ತಗೊಳ್ಳೋದು ನಿಮ್ಮಿಂದನೇ. ನೀವೇ ಥಿಂಕ್ ಮಾಡಿ. ನನ್ನ ಮಾತಿಂದ ನಿಮಗೇನಾದರೂ ಸರ್ ಅನಿಸಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ನಮ್ಮೆಲ್ಲರಿಗೂ ಹೀಗೆ ಅನ್ನಿಸ್ತಾ ಇದೆ ಸರ್. ಅವ್ರುಗಳು ವಸ್ಟಲ್ಲಿ ವಸ್ಟ್ ಅಷ್ಟೇ, ತುಂಬ ವಸ್ಟ್ ಅವರು. ನಮಗೇನೋ ಹಾಗೆ ಅನ್ನಿಸ್ತಾ ಇದೆ ಸರ್. ಇವರೇನೋ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಬಂದಿದ್ದಾರೆ. ಅವಳು ಇವತ್ತು ಬೊಗಳ್ತಾ ಇದ್ಲು ಅಶ್ವಿನಿ, ಯಾರು ರಘು ಅವರು ಬಂದು ಎಲ್ಲ ಆಟ ಆಡಿ ಗೇಮ್ ಎಲ್ಲ ಆಡಿ ಎಲ್ಲ ಹೋಗುವಾಗ ನಮ್ಮ ವ್ಯಕ್ತಿತ್ವನ ಇದು ಮಾಡುವಂಥ ಆಟ ನನಗೆ ಬೇಡ, ನಾನು ಹೋಗ್ಬಿಡ್ತೀನಿ ಅಂತ ಅವಳು ಆಲ್ರೆಡಿ ಬಾಯ್ಬಿಟ್ಟು ಹೇಳಿದ್ದಾಳೆ. ಒದ್ದು ಓಡಿಸ್ಬಿಡಿ ಸರ್ ಪ್ಲೀಸ್. ಮತ್ತೆ ಇವತ್ತು ನನಗೆ ಮಾರ್ನಿಂಗ್ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಫ್ರೆಂಡ್ಸ್, ಸುಮಾ ಸಿದ್ದರಾಮಯ್ಯ ಅಂತ ಹೇಳಿಬಿಟ್ಟು. ಮೇಡಮ್ ಹಾಯ್, ಹ್ಯಾಪಿ ದಿವಾಲಿ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ. ಅವ್ರು ಏನಂತ ಮೆಸೇಜ್ ಮಾಡಿದರು ಅಂದರೆ, ಸುಮಾ ಸಿದ್ದರಾಮಯ್ಯ ಅವರ ಮಗಳು ಈಗ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಟುಡೇ ಅಂದರೆ ನಾಳೆ. ಯಾಕಂದರೆ ಟುಡೇ ಅಂದರೆ ನಾಳೆ ಅಂತ ನಾನು ಯಾಕಪ್ಪ ಅಂತ ಹೇಳಿದೆ ಅಂದರೆ, ನಾನು ಬಿಗ್ ಬಾಸ್ ನೋಡಿದ ಕೂಡಲೇ ನಾನು ವೀಡಿಯೋಗಳನ್ನ ಮಾಡಿ ನಾನು ಹಾಕ್ತೇನೆ. ನಾನು ಇದೆಲ್ಲ ಆಗಿ ವಿಡಿಯೋ ಅಪ್ಲೋಡ್ ಆಗಿ ಎಲ್ಲ ಆಗುವಾಗ ನಾಳೆ ಆಗುತ್ತಲ್ವಾ, ಹಾಗಾಗಿ ತಪ್ಪು ತಿಳಿಬೇಡಿ, ಅನ್ಯತಾ ಭಾವಿಸ್ಬೇಡಿ. ಸುಮಾ ಸಿದ್ದರಾಮಯ್ಯ ಅವರ ಮಗಳು ನಿಹಾರಿಕಾ GS ಅವಳದು ಬರ್ಡೇ. ಮೇಡಮ್ ಸಿಸ್ಟರ್ ದಯವಿಟ್ಟು ನನ್ನ ಮಗಳಿಗೆ ಬರ್ಡೇ ವಿಶ್ ಮಾಡಿ ಅಂತ ನನಗೆ ಮೆಸೇಜ್ ಮಾಡಿದ್ರು. ಮೇಡಮ್ ನನಗೆ ತುಂಬ ಖುಷಿ ಆಯಿತು. ನಿಹಾರಿಕಾ ಪುಟ್ಟ ಕಂದಮ್ಮ, ನಿನಗಿಂತ ದೊಡ್ಡ ಮಗಳು ನನಗಿದ್ದಾಳೆ ಆಯಿತಾ. ಪುಟ್ಟ ಕಂದ ಚಿನ್ನ ಅಂತ ನಾನು ಕರಿತೇನೆ. ನನ್ನ ಮಗಳನ್ನ ಕೂಡ ನಾನು ಹಾಗೆ ಕರೆಯೋದು. ನನ್ನ ಮಗಳ ಹೆಸರು ಸೃಷ್ಟಿ. ನಾನು ತುಂಬ ರೇರು ಅವಳ ನೇಮನ್ನ ಯೂಸ್ ಮಾಡೋದು. ನನ್ನ ಮಗಳು ನೀನು ಅಂದ್ಕೊಂಡೆ, ನನ್ನ ಚಿಕ್ಕ ಮಗಳು ನೀನು ಅಂದ್ಕೊಬಿಟ್ಟು ನನ್ನ ಕಡೆಯಿಂದ ನಿನಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಚಿನ್ನ. 100 ಕಾಲ ಸುಖವಾಗಿರು, ಚೆನ್ನಾಗಿರು, ನಗನಗ್ತಾ ಬಾಳು. ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗಿ, ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಬದುಕು ಕಂದ. ನೀನು ಅಂದ್ಕೊಂಡಿರೋ ಕನಸುಗಳೆಲ್ಲ ನನಸಾಗಲಿ. ಆ ಭಗವಂತ ಸದಾ ನಿನ್ನ ಜೊತೆ ಇರಲಿ. ಮತ್ತೆ ಹ್ಯಾಪಿ ಬರ್ಡೇ ಕಂದ. ಮತ್ತು ನೀನು ಈ ಸಲ 10th ಸ್ಟ್ಯಾಂಡರ್ಡು ಸೂಪರಾಗಿ ಓದು. ಆ ಸರಸ್ವತಿ ನಿನಗೆ ಒಲಿಲಿ, ಒಳ್ಳೆ ಪರ್ಸಂಟೇಜ್ ತಗೊಂಡು ಪಾಸ್ ಮಾಡ್ಕೊ. ನಿನ್ನ ಜೀವನ ಉಜ್ವಲವಾಗಿರ್ಲಿಕ್ಕಂದ. ಸುಮಾ ಮೇಡಮ್ ತುಂಬ ಥ್ಯಾಂಕ್ಸ್. ನನ್ನ ಮೇಲೆ ನೀವೆಲ್ಲ ಇಟ್ಟಿರೋ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಖುಷಿನಾ? ಮತ್ತೆ ಹ್ಯಾಪಿ ಬರ್ಡೇ ಚಿನ್ನ. ಚೆನ್ನಾಗಿ ಎಂಜಾಯ್ ಮಾಡು. ಅದು ದಿವಾಲಿ ಟೈಮಲ್ಲಿ ನಿನ್ನ ಬರ್ಡೇ ಬಂದಿದೆ. ನಿನಗೆ ಡಬಲ್ ಧಮಾಕ. ನಿನಗೆ ಬರ್ಡೇ ದಿವಾಲಿ ಖುಷಿಯಾಗಿರೋದು ಚಿನ್ನ ಅಪ್ಪ ಅಮ್ಮನ ಜೊತೆ. ಮತ್ತು ಫ್ರೆಂಡ್ಸು, ರಘು ಅವರು ಬಂದರು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಘು ಎಂಟ್ರಿ ಆದರು ಬಿಗ್ ಬಾಸ್ ಮನೆಗೆ. ಅವರು ಟಾಸ್ಕ್ ಕೊಟ್ಟೇನೆ ಬಂದಿರೋದು, ಸುಮ್ಮನೆ ಬಂದಿರೋದಲ್ಲ. ಅಲ್ಲಿ ಕೇಳಿದ್ರು ನಿಮ್ಮ ಅನಿಸಿಕೆಗಳನ್ನ. ನೀವು ಯಾವ್ಯಾವ ವ್ಯಕ್ತಿಗಳು ಹೀಗೆ ಚೇರ್ ಹಾಕಿ ಕೂರಿಸಿ ತಣ್ಣೀರು ಹಾಕಿ ಒಂದು ಬಕೆಟು ಹೇಳಿ ನೀವು, ಆಮೇಲೆ ವೇಕಪ್ ಅಂತ ಹೇಳಬೇಕು ಅಂತ ಹೇಳಿ ಅವ್ರದ್ದು ಇಚ್ಛೆ. ಅವರು ಬಂದ ತಕ್ಷಣ ಒಬ್ಬೊಬ್ಬರಾಗಿ ನಿಲ್ಲಿಸಿದ್ರು. ಧ್ರುವ, ಕಾಕ್ರೋಜು, ಧನುಷ್, ಜಾನ್ವಿ, ಇವ್ರನ್ನೆಲ್ಲ ಅಲ್ಲ, ಸಾರಿ ಅಶ್ವಿನಿ ಗೌಡ ಅವ್ರನ್ನ ಎಲ್ಲರೂ ಹಾಕಿಸ್ಕೊಂಡ್ರು ಅಲ್ವಾ ನೀರನ್ನ. ಅದು ಅವರ ಅಭಿಪ್ರಾಯ. ಇವರಿಗೆ ಹೇಗೆ ಬೇರೆಯವ್ರದ್ದು ಇದನ್ನ ಹೇಳೋಕ್ಕೆ ರೈಟ್ಸ್ ಇದೆ, ಹಂಗೆ ಅವನ ಅಭಿಪ್ರಾಯನ ಅವ್ರು ಹೇಳ್ತಾರೆ. ಇವಳಿಗೆ ಅಲ್ಲೇ ಬರ್ನಾಗಿ ಹೋಯ್ತು. ಯಾಕೆ ಅಂತ ಹೇಳಿದ್ರೆ, ಆ ಚಿಕ್ಕ ಮಗು ಜೊತೆ ನೆನ್ನೆ ಸಾರಿ ಕೇಳಿದ್ಲು ಸುದೀಪ್ ಸರ್ ಮುಂದೆ, ಇಡೀ ಕರ್ನಾಟಕ ಜನತೆ ಮುಂದೆ. ಇವಳಿಗೆ ಮುಖ ಫುಲ್ಲು ಸುಟ್ಟೋಗಿತ್ತು. ಆ ಫ್ರಸ್ಟ್ರೇಷನಲ್ಲಿ ಕೊತ ಕುದೀತಾ ಇದ್ಲು. ಅದೇ ಟೈಮಿಗೆ ರಘು ಅವರು ಕೊಟ್ಟರು, ನೀನು ಹೊರಗಡೆ ನೋಡಿದ್ರೆ ಹೋರಾಟಗಾತಿ, ಅದು ಇದು
ಮಹಿಳೆಯರ ಪರವಾಗಿ ನಿಲ್ತೀನಿ ಅಂತೀಯ, ಮನೆ ಒಳಗಿರೋ ಸಣ್ಣ ಮಗು ಹೆಣ್ಣು ಮಗುಗೆ ನಿನಗೊಂದು ಇದು ಮಾಡೋಕ್ಕಾಗಲಿಲ್ಲ, ಅವಳಿಗೆ ಅನ್ಯಾಯ ಮಾಡಿದೆ, ಅವಳ ಜೊತೆ ಕಾಲು ಕೆರ್ಕೊಂಡು ಹುಚ್ಚನಾಯಿ ಥರ ಓದೆ ನೀನು, ಸಾರಿ ಅವ್ರು ಹುಚ್ಚನಾಯಿ ಅಂದಿಲ್ಲ, ನಾನು ಹೇಳ್ತಾ ಇದ್ದೀನಿ, ಹುಚ್ಚನಾಯಿ ಥರ ನೆಗೆದು ಓದೆ ನೀನು ಅಂತ ಅವರು ಹೇಳಿದ್ರು. ಅವರು ಹೇಳುವಾಗ ಮಾತಿನ ಇದರಲ್ಲಿ ಮಧ್ಯ 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 ಅವರು ಇಂಗ್ಲೀಷ್ ಸೇರಿಸ್ಕೊಂಡು ಅವ್ರಿಗಿನ್ನೂ ಇದ್ರದ್ದು ಇವತ್ತು ಫಸ್ಟ್ ಡೇ ಬಂದಿದ್ದಾರೆ, ಅವ್ರು ಇಂಗ್ಲೀಷೇ ಕಂಟಿನ್ಯೂ ಮಾಡ್ತಾ ಇದ್ರೆ ಬಿಗ್ ಬಾಸ್ ವಾರ್ನ್ ಮಾಡ್ತಾರೆ. ಇವಳು ಯಾವ ತೋಲಂಗಾಡಿ, ಇವಳು ಯಾವಳು, ನೀನು ಇವಳು ಎಲ್ಲರ ಮುಂದೆ ಇವಳಿಗೆ ಶೇಮ್ ಆಗ್ತಾ ಇದೆ, ತಡಿಯೋಕ್ಕಾಗ್ತಾ ಇಲ್ಲ, ಇವೆರಡು ಹಕ್ಕ ಪಿಕ್ಕಗಳಿಗೆ ತಡಿಯೋಕ್ಕಾಗ್ತಾ ಇಲ್ಲಲ್ಲ ಇಂಗ್ಲೀಷು, ಇನ್ನೇನು ಇರಲಿಲ್ಲ ಅಲ್ಲಿ ಹೇಳೋಕ್ಕೆ, ಯಾರು ಬಂದ್ರೂ ಅವಳದು ಮೊನ್ನೆ ಆಡಿದ್ದನ್ನೇ ಎತ್ತಿ ಎತ್ತಿ ಹಿಡಿತಾ ಇದ್ರು. ಇವಳಿಗೇನಿಲ್ಲಲ್ಲ, ನೀನು ಜಾಸ್ತಿ ಇಂಗ್ಲೀಷ್ ಮಾತಾಡಬೇಡ, ಸೇರಿಸ್ಕೊ ಮಾತಾಡು. ಇವಳೇನು ಇಷ್ಟು ದಿನ ಮಾತೇ ಆಡಿಲ್ವಾ ಇಂಗ್ಲೀಷ್ ಪದನ, ಕನ್ನಡನೇ ಮಾತಾಡ್ಕೊಂಡಿದ್ಲ ಇವಳು. ಅದ್ರ ಮಧ್ಯದಲ್ಲಿ ಇವಳು ಬಂದ್ಲು ನಂದೆಲ್ಲ ಇಡ್ಲಿ ಅಂತ ಶುರು ಮಾಡಿದ್ಲು. ಕೈ ತೋರಿಸ್ಕೊಂಡು ಮಾತಾಡಬೇಡ, ಜಗಳ ಆಡುವಾಗ ಕಿತ್ತಾಡುವಾಗ ಬರುತ್ತಪ್ಪ, ನಾವು ಮಾತಾಡುವಾಗಲೂ ನಾವು ಹೀಗೆ ಮಾತಾಡ್ತೀವಿ. ಇವಳು ಒಬ್ಬ ಗಂಡಸಿಗೆ ಹೀಗೆ ಮಾತಾಡ್ಬೋದು, ಗಂಡಸೋ ಹೆಂಗಸೋ ಈಗ ಸಮಾನತೆ, ಅವರು ಹೆಚ್ಚು ಇವರು ಹೆಚ್ಚು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ತೋರಿಸ್ಕೊಂಡು ಮಾತಾಡುವಾಗ ಇವ್ರಿಗೆ ತಿಕ್ಕ ಉರಿ ಬರುತ್ತಾ, ಮೈ ಮೇಲೆ ಬೆಂಕಿ ಮಳೆ ಬಿದ್ದಂಗಾಗುತ್ತಾ, ಪೆಟ್ರೋಲ್ ಹಾಕಿ ಸುಟ್ಟಂಗಾಗುತ್ತಾ? ಆಲ್ರೆಡಿ ಸುಟ್ಟು ಹೋಗ್ತಾ ಇದ್ದೀರಾ ಒಂದು ಕಡೆಯಿಂದ ನಿಮ್ಮ ದುರಾಂಕಾರಗಳಿಂದ, ಇನ್ನು ಇದು ಬೇರೆನಾ? ಆಮೇಲೆ ಎಲ್ಲ ಆದಮೇಲೆ ತಿಕ್ಕ ಮುಚ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಗೇಮ್ ಎಲ್ಲ ಮುಗೀತು, ಎಲ್ಲರೂ ಸ್ಟ್ಯಾಂಡ್ ತಗೋ ಬಂದರೆ ಇವಳೇ ಹೇಳ್ತಿದ್ದಾಳೆ, ನೀವು ಯಾರು ಈಗ ಬರ್ದೇ ಇರಿ, ನೀವು ಹಂಗಿರಿ ಹಿಂಗೆ. ಇವನೊಬ್ಬ ಹೆಣಗ್ಲ ಸುಬ್ಬ ಬಂದ ಮಧ್ಯದಲ್ಲಿ, ಹಂಗಲ್ಲ ಸರ್ ಹಿಂಗಲ್ಲ ಸರ್ ಅಂತ, ಅದೇ ಮೂಳೆ ಎಲ್ಲ ಮುರ್ಕೊಂಡಿರೋ ಸ್ಕ್ರಾಪ್ ಬಾಡಿ ಬಂದ್ಬಿಟ್ಟ ಮಧ್ಯಕ್ಕೆ. ಬೇರೆ ಹುಡುಗರೆಲ್ಲ ಸರಿಯಾಗಿ ಕೊಟ್ಟರು, ಅವಳಿಗೆ ಫೇಸ್ ಔಟ್ ಆಯಿತು, ಆದರೂ ತೋರಿಸ್ಕೊಳ್ಳಲ್ಲ ಅವಳದೊಂದು ಕೆಟ್ಟ ಬುದ್ಧಿಯಲ್ಲ ಅವರಿದ್ರು, ಆದರೂ ತೋರಿಸ್ಕೊಳ್ಳಲ್ಲ. ನಿಮಗೆ ಮುಂದೆ ಗೊತ್ತಾಗುತ್ತೆ, ಗೊತ್ತ. ಇವ್ರು ಎಷ್ಟು ದಿನ ಬಂದಿದ್ದಾರೆ ಬೇರೆಯವರು ಕಿತ್ತಾಡುವಾಗ ಬಿಡ್ಸೋಕ್ಕಾಗಲಿ, ಬೇರೆದು ಸ್ಟ್ಯಾಂಡ್ ತಗೊಂಡು. ಇವಳು ಮಾತಾಡುವಾಗ ಅದೇ ಬೇರೆಯವ್ರು ಹೇಳಿದರೆ ಸುಮ್ಮನೆ ಇರ್ತಿದ್ಲಾ? ಬಿಗ್ ಬಾಸ್ ಹೇಳ್ಕೊತಾರೆ, ಇಟ್ಕೊಬಿಟ್ಟು ಅನ್ನ ಹಾಕೋದು ಬಿಗ್ ಬಾಸು, ಅವ್ರಿಗೆ ಗೊತ್ತಿಲ್ವಾ ಏನು ಹೇಳಬೇಕು ಏನು ಮಾಡಬಾರ್ದು? ಇವ್ರು ಯಾಕೆ? ಆಮೇಲೆ ಎಲ್ಲ ಮುಗಿದ ಮೇಲೆ ಕೂತ್ರು 3 ಜನ ಡಿಸ್ಕಷನ್ನು ಅಲ್ಲಿ. ಅದೇ ಮುಂಚೆನೇ ಹೇಳಿದ್ನಲ್ಲ, ನಮಗೆ ಬೆಲೆ ಇಲ್ಲ, ಇದಿಲ್ಲದೆ ಇರೋ ಜಾಗಕ್ಕೆ ನೀನು ಒಬ್ಬರಿಗೆ ಬೆಲೆ ಕೊಟ್ಟರೆ ಇನ್ನೊಬ್ರು ನಿನಗೆ ಬೆಲೆ ಕೊಡ್ತಾರೆ. ನೀನು ಒಬ್ಬರಿಗೆ ಸ್ಟ್ಯಾಂಡ್ ತಗೊಂಡು ಅವ್ರ ಪರ ನಿಂತರೆ ನಿನ್ನ ಪರನೂ ಎಲ್ಲ ನಿಂತಾರೆ. ಇವತ್ತಾಗಿದ್ದೆ ಎಕ್ಸಾಂಪಲ್ಲು, 4 ಜನನೋ 3 ಜನ ನಿನ್ನ ಪರ ನಿಂತರೆ ಎಲ್ಲ ಇಡೀ ಮನೆಯೇ ನಿಮ್ಗಳಿಗೆ ವಿರೋಧ. ಹಂಗಾದ್ರೆ ನೀವು ನಮ್ಮ ಕ್ಯಾಮ್ರಾ ಮುಂದೆನೇ ಇಷ್ಟು ನಾವು ಟಿ ವಿಲೆಲ್ಲ ನೋಡುವಾಗ ಇನ್ನು ಹಿಂದೆ ಏನೇನು ಆಟಗಳನ್ನ ಆಡ್ತಾ ಇರ್ಬೋದು ನೀವು ಬಿಗ್ ಬಾಸ್ ಮನೇಲಿ ಅಲ್ವಾ? ಅದಕ್ಕೆ ಇಲ್ಲ ಅಂದರೆ ಅವ್ರು ನಿಂತ್ಕೊಳ್ಳೋರು, ಇಲ್ಲ ಸಡನ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಮಧ್ಯದಲ್ಲಿ ಬಂದವ್ರಿಗೆ ಅಣ್ಣ ಹಂಗೆ ಅಣ್ಣ ಹಿಂಗೆ ಅಣ್ಣ ನೀನು ಮಾತಾಡಿದ್ದು ಸರಿ ಅಂತ ಯಾವನಾದರೂ ಹೇಳ್ತಾನ? ನೀವು ಅಷ್ಟು ವರ್ಸ್ಟ್ ಅಂತ ಅಲ್ಲಿಗೆ ಪ್ರೂವ್ ಆಯಿತು, ಅಷ್ಟೇ. ಆಮೇಲೆ ಇವಳು ಹೋದ್ಲು ಜಾನ್ವಿ, ಇವಳಿಗೆ ಅದೇ ಕೆಲಸ, ಯಾರು ಸ್ವಲ್ಪ ಇದಾಗಿ ಕಾಣ್ತಾರೆ ಅಲ್ಲಿ ಹೋಗ್ಬಿಟ್ಟು ಆಗ ಪಾಪ ಏನೂ ಆಗಿಲ್ಲ, ಆದರೂ ನೀವು ಒಂದ್ಸಲ ಸಾರಿ ಕೇಳಿ, ಅದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಇದು ಮಾಡಿ, ಎಲ್ಲರ ಮುಂದೆ ಕೇಳಿ. ಯಾಕೆ ಎಲ್ಲರ ಮುಂದೆ ಪರವಾಗಿಲ್ಲ ನೋಡ್ದ ನಮ್ಮದೇ ಸರಿ, ಅದಕ್ಕೆ ಎಲ್ಲರ ಮುಂದೆ ಅವ್ನು ತಡಿಯೋಕ್ಕಾಗದೆ ಸಾರಿ ಕೇಳ್ದ ಅಂತ ಹೇಳೋಕ್ಕೆ. ಅವನೇನಾದರೂ ಕರೆಕ್ಟಾಗಿದ್ದರೆ ರಘು ಅವರು ಸಾರಿ ಕೇಳಬಾರ್ದು. ಇವರು ನಾವು ಈ ತಪ್ಪನ್ನ ಮಾಡಿದ್ದೀವಿ, ಇನ್ನು ಮನೆಯವ್ರು ಯಾರು ಹಿಂಗೆ ಮಾಡಬಾರ್ದು ಅಂತ ಬಿಗ್ ಬಾಸ್ ಹೇಳಲಿ. ಇಂಗ್ಲೀಷ್ ಪದಗಳನ್ನ ಎಷ್ಟೆಷ್ಟು ಸಲ ಬಳಸ್ತಾರೆ, ಆಗ ಅವ್ರನ್ನ ಹೇಳ್ಸಿ ನಿಲ್ಲಿಸಿ ಕೂತು ಜಾಗದಲ್ಲಿ ಮುಂಚೆ ಮಾಡ್ತಿದ್ರಲ್ಲ ಹಾಗೆಲ್ಲ ಮಾಡಿ ವಾರ್ನ್ ಮಾಡಿ ಅದಕ್ಕೆ ತಕ್ಕಾಗಿ ಪನಿಷ್ಮೆಂಟ್ ಕೊಡಿ, ಆಗ ಆಟ ಇನ್ನೂ ಮಜವಾಗಿರುತ್ತೆ. ಇವ್ರದ್ದು ಮಾತ್ರ ಬಂದಾಗ ಬೇರೆ ಟೈಪ್ ಅಂತೆ. ಗೈಸ್, ನಾನು ನಿಜವಾಗಲೂ ಇವತ್ತಿಂದ ಬೇರೆ ಟೈಪದು ವಿಡಿಯೋಗಳು ಮಾಡಬೇಕು. ಇವರಿಬ್ಬರದು ವಿಷಯಗಳೇ ಬೇಡ, ಬೇರೆ ಏನಾದರೂ ಸ್ಪೆಷಲ್ ಕಂಟೆಂಟ್ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನೋಡಿ ಸುಮ್ಮನೆ ಇರೋ ಜಾಯ್ಮನ್ನ ನಂದಲ್ಲ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನಂದು ಡ್ಯಾಶಿಂಗ್ ಕ್ಯಾರೆಕ್ಟ್ರು ಆಯಿತಾ. ನಾನು ಇದ್ದದಿದ್ದಾಗೆ ಹೇಳ್ಬಿಡ್ತೀನಿ. ನನ್ನ ಮನಸ್ಸಲ್ಲಿ ವಿಷ ಇಟ್ಕೊಳ್ಳೋವಳಲ್ಲ. ಅವ್ರು ಯಾರೇ ಆಗಲಿ, ನಂದು ತಪ್ಪಿದ್ರೆ ಕಾಲಿಗೆ ಬಿದ್ದು ಬಿಡ್ತೀನಿ ಬೇಕಾದರೆ.
ಆಯಿತಾ. ಸುಮ್ಮನೆ ನಾನು ಏನಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಇಲ್ಲ ಅಂದರೆ ನಾನು ಮಾತಾಡೋಳಲ್ಲ. ನಾನು ಇದ್ದದಿದ್ದಾಗೇನೆ ಹೇಳೋದು. ನಮ್ಮಂಥವ್ರನ್ನೆಲ್ಲ ಬಿಟ್ಟು ನೋಡಬೇಕು ಬಿಗ್ ಬಾಸಲ್ಲಿ. ಅದು ಇವರಿರುವಾಗಲೇ ಬಿಡಬೇಕು, ತೋರಿಸ್ತೀವಿ ನಾವು. ಆಗ ಗಂಡಸ್ರ ಮೇಲೆ ನೆಗೆದಾರ್ಬಿಟ್ರೆ ಗಂಡಸ್ರು ಏನು ಅನ್ಕೋತಾರೆ, ಅಯ್ಯೋ ಈ ಹುಚ್ಚಿಗಳ ಜೊತೆ ಹೊರಗಡೆ ಜನ ಈ ಹೆಂಗಸ್ರ ಜೊತೆ ಒಡೆದಾಡಿ ಗೆದ್ದು ಬಂದ ಅನ್ಕೊಂತಾರೆ ಅಂತ. ಅತ್ಲಾಗಿ ಅಯ್ಯೋ ಹುಚ್ಚಿಗಳು, ವೇಸ್ಟ್ ಬಾಡಿಗಳು, ನೀವು ಏನಾದರೂ ಹರ್ಚ್ಕೊಂಡು ಸಾಯಿರಿ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ನಾವು ಹೆಂಗಸರಾದರೆ ಹಂಗಲ್ಲ. ನೀನು ಅಂದರೆ ನಿನ್ನಪ್ಪ ಅಂತೀನಿ ನಾನಂತೂ, ಆಯಿತಾ. ಬಾರೇ ಅಂದರೆ ಹೋಗೆಲೇ ಅಂತೀನಿ ನಾನು. ಏನಮ್ಮ ಅಂದರೆ ಬಾರಮ್ಮ ಅಂತೀನಿ. ಹಾಯ್ ಸವಿತಾ ಅಂದರೆ ಹಾಯ್ ಮ್ಯಾಮ್ ಅಂತೀನಿ ನಾನು. ಸವಿ ಏನೇ ನೀನು ಎಲ್ಲಿಂದಲೇ ಬಂದಿದ್ದೆ ಅಂದರೆ ಅಯ್ಯೋ ನಿನ್ನ ಅಜ್ಜಿ ನೀನು ಯಾವಳಲ್ಲೇ ನನ್ನ ಕೇಳೋಕ್ಕೆ ಅಂತ ನಾನು ಕೇಳ್ತೀನಿ. ಮತ್ತೆ ಅದಾಯಿತು. ರಾಶ ಅವರು ಬಂದರು. ಅಷ್ಟರಲ್ಲಿ ಬರ್ನಾಗಿ ಕೊತ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಯಾರೇ ಆಗಲಿ, ಶತ್ರುನೇ ಆಗಲಿ, ಬಿಗ್ ಬಾಸ್ ಮನೆ ಅಂದರೆ ಅವ್ರು ಇರೋವರೆಗೂ ಅವ್ರ ಮನೆಯೇ ಅದು, ಆಯಿತಾ. ಒಂದು ಎಲ್ಲರೂ ಪರದಾಡ್ಕೊಂಡು, ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಎಷ್ಟು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು, ಡಾನ್ಸ್ ಮಾಡಿಕೊಂಡು, ಸ್ಮೈಲ್ ಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಪರದಾಡ್ತಾಯಿದ್ರು. ಈ ಮಾರಿಮುತ್ತುಗಳು ನೋಡಿದ್ರಲ್ಲ ನೀವು, ಇವ್ರದ್ದು ಕ್ಯಾರೆಕ್ಟರ್ ಏನು ಇದು. ಸುದೀಪ್ ಸರ್ ಅಬ್ಸರ್ವ್ ಮಾಡಿ, ಸೋಫಾ ಬಿಟ್ಟು ಎದ್ದಿಲ್ಲ. ಆ ಹುಡುಗಿ ಹೆಣ್ಮಗು ಎಲ್ಲರಿಗೂ ಮಾತಾಡ್ಸ್ಕೊ ಬಂತು. ಇವ್ರ ತಲೆ ಮೇಲೆ ಹೊಡೆಯೋಕ್ಕೆ ಟಾಸ್ಕ್ ಕೊಟ್ಟಿದ್ರಿ, ತಲೆ ಮೇಲೂ ಸರಿ ಕೊಟ್ಲು. ಆಗ ಪುನಃ ಸೆಕೆಂಡ್ ಟೈಮು ಅವರು ಕುದ್ದೋದ್ರು, ಉರ್ದೋದ್ರು. ಫಸ್ಟು ರಘು ಕೊಟ್ಟಿದ್ರು, ಅದಕ್ಕೆಲ್ಲ ಫಸ್ಟು ರಕ್ಷಿತಂದ ಆಗಿತ್ತು ಕೊಟ್ಟುಬಿಟ್ಟು. ಅದರಲ್ಲಿ ಸುಧಾರಿಸ್ಕೊತಾ ಇದ್ರು, ಏನಾದರೂ ಮಾಡಿಬಿಟ್ಟು ಪಾಲಿಶ್ ಹೊಡ್ಕೊಂಡು ಸುಮ್ಮನೆ ಇರೋಣ ಅನ್ಕೋಬಿಟ್ಟು. ಅಷ್ಟರಲ್ಲಿ ರಘು ಎಂಟ್ರಿ. ರಘು ಆದಮೇಲೆ ರಾಶ ಬಂದು ತಲೆ ಬುರುಡೆ ಹೊಡೆದಾಕಾಯ್ತು. ರಘು ನೀರು ಸುರಿದ್ರು, ರಾಶ ಬಂದು ತಲೆ ಬುರುಡೆ ಹೊಡೆದಾಕಿದ್ರು. ಆಮೇಲೆ ಕೂತ ಜಾಗದಿಂದ ಹೇಳಲಿಲ್ಲ, ಆ ಮಗುನೇ ಬಂದುಬಿಟ್ಟು ರಾಶ ಅವರು ಥ್ಯಾಂಕ್ಸ್ ಕೊಟ್ಟು ಹಾಯ್ ಹೇಳಿದ್ರು. ಆಗ ಹೀಗೆ ಹೇಳ್ತಾಳೆ, ಅದೇ ಒಬ್ಬ ಲಾಸ್ಟಿಗೆ ಒಬ್ಬ ಕಂಟೆಸ್ಟೆಂಟ್ ಬಂದರು, ಸೂರಜ್ ಬಂದಾಗ ಎಲ್ಲರಿಗಿಂತ ಮುಂಚೆ ಓಡೋದ್ಲು ನಾಯಿ ಥರ ಅಶ್ವಿನಿ. ಓಡೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲಿಂದ ಥ್ಯಾಂಕ್ಸ್ ಕೊಡೋದೇನೋ, ಹಾಯ್ ಹೇಳೋದೇನೋ. ಯಾಕೆ ಒಳ್ಳೆ ಫಿಟ್ಟಾಗಿ ಹೈಟಾಗಿ ಎಲ್ಲ ಇದ್ದ. ಇವ್ರ ಕಡೆಗೆ ಮಾಡ್ಕೊಬಿಡೋದು. ಈಗ ಚೈನಾಕಿ ಹಿಡ್ಕೊಂಡಿದಾರಲ್ಲ ಕಾಕ್ರೋಚನ್ನ, ಹಂಗೆಲ್ಲ ಇಬ್ಬರು ನಮಗೆ ಉಲ್ಟಾ. ಇವನಾದರೂ ಇದು ಮಾಡ್ಕೊಳ್ಳೋಣ ಅಂತ ಇವ್ರದ್ದು ಪ್ಲ್ಯಾನ್ ನೋಡಿ ಫ್ರೆಂಡ್ಸ್, ಇವ್ರದ್ದು ಪ್ಲ್ಯಾನು. ಅಲ್ಲಿ ಓಡ್ಬಿಟ್ಲು ಫಸ್ಟೇ. ಥ್ಯಾಂಕ್ಸ್ ಕೊಡೋದೇನು ಸ್ವಿಮ್ಮಿಂಗ್ ಪೂಲಿಂದ, ಇದು 2-3 ಸಲ ಥ್ಯಾಂಕ್ಸ್ ಕೊಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಇವಳು ಜಾನು ಡ್ಯಾನ್ಸು. ಯಾಕೆ ರಾಶ ಬಂದಾಗಲೂ ಮ್ಯೂಸಿಕ್ ಇತ್ತಲ್ಲ, ಯಾಕೆ ಆಗ ಕಾಲಿಗೆ ಲಕ್ವಾ ಹೊಡೆದಿತ್ತ? ಕರೆಕ್ಟ್ ಲಕ್ವಾ ಹೊಡೆದಿಲ್ಲ. ಮೊನ್ನೆ ಗಿಲ್ಲಿ ಮತ್ತು ಮಂಜಕ್ಕ ಕೂತಿದ್ದಾಗ ಯಾರೋ ಇದ್ರು, ಮಂಜಕ್ಕ, ಗಿಲ್ಲಿ, ರಕ್ಷಿತನ ಯಾರೋ ಅನ್ಸುತ್ತೆ, ಕಾವ್ಯ ಅನ್ಸುತ್ತೆ, ಮೋಸ್ಟ್ಲಿ ಕಾವ್ಯ, ರಾಶಿಕಾ ಯಾರೋ ಕೂತ್ಕೊಂಡಾಗ ಬಂದ್ಲು, ಏನೋ ಒಂದು ಕವಿತೆ ಹೇಳುತ್ತಾರ. ಅಷ್ಟರಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ಲಲ್ಲ, ರಕ್ಷಿತ ಸರಿ ಕೊಟ್ಟಿದ್ಲಲ್ಲ. ಆಗ ಬಂದ್ಬಿಟ್ಟು ಗಿಲ್ಲಿ ಕಾಲಿದೆ ಕೆಳಗೆ, ಜಾನ್ವಿ ಮಾತಿಗೆ ಗಿಲ್ಲಿ ಕಂಗಾಲು. ಆಗ ಗಿಲ್ಲಿ ಕೊಟ್ಟ, ಹೌದಾ, ನೀನು ಯಾಕೆ ಹಾಕ್ತೀಯ ಅಡ್ರಗಾಲು? ಅಲ್ಲ ಮೇಡಮ್ ಜಾನ್ವಿ, ಅಡ್ರಗಾಲ್ ಅಂದರೆ ಏನಂತ ಗೊತ್ತಾ ನಿನಗೆ ಗೊತ್ತಿರುತ್ತೆ. ನೀನೇನು ಫಾರಿನ್ ಬ್ರೀಡ್ ಅಲ್ಲ, ನೀನು ಸಕಲೇಶ್ಪುರದವಳು. ಸಕಲೇಶ್ಪುರದಿಂದ ಪಕ್ಕದೂರೇ ನಾನು. ನೀನು ಸಕಲೇಶ್ಪುರ, ನಾನು ಕೂರ್ಗು. ನಮ್ಮ ಸೈಡೆಲ್ಲ ಸ್ವಲ್ಪ ಒಂಚೂರು ಭಾಷೆಗಳು ಚೇಂಜ್ ಇಲ್ಲ, ನಮ್ದೆಲ್ಲ ಒಂದೇ. ಅಡ್ರಗಾಲ್ ಹಾಕೋದು, ಒಂದು ಹೆಂಗಸಿಗೆ ಅಡ್ರಗಾಲ್ ಹಾಕ್ತಾಳೆ, ಅಯ್ಯೋ ಅವಳು ಅಂತ ಯಾವಾಗ ಹೇಳ್ತಾರೆ ಅಂತ ಅರ್ಥ. ನಾನಂತೂ ಈ ಇದರಲ್ಲಿ ನನಗೆ ಹೇಳೋಕೆ ಇಷ್ಟಪಡಲ್ಲ, ಆಯಿತಾ. ಹಾಗೆ ಗಿಲ್ಲಿ ಹೇಳಿದಾಗ ಏನಾದರೂ ಆಗ ಇರಲಿಲ್ಲ. ಆಗ ಬಂದ ತಕ್ಷಣ ಡಾನ್ಸ್ ಬೇರೆ. ಎಲ್ಲರನ್ನೂ ಒಂದೇ ಥರ. ನಿಮ್ಮ ವ್ಯಕ್ತಿತ್ವನ ನೀವೇ ಕಳ್ಕೊತಾ ಇದ್ದೀರಾ. ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಆಟನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಥ್ಯಾಂಕ್ಸ್ ಕೊಡೋದೇನು, ಹಗ್ ಮಾಡೋದೇನು, ಹಾಯ್ ಹೇಳೋದೇನು ಸೂರಜ್ಗೆ. ಯಾಕೆ ಪಾಪ ಅವರು ಹೈಟಾಗಿ ಒಳ್ಳೆ ಹ್ಯಾಂಡ್ಸಮ್ ಬಾಡಿ ಎಲ್ಲ ಮೇಂಟೈನ್ ಮಾಡಿಕೊಂಡು, ನಿಮ್ಮ ಉದ್ದೇಶ ಅವ್ರ ಮೇಲಿಂದ ಪ್ರೀತಿಗಾಗಲಿ ಗೌರವಕ್ಕಾಗಲಿ ಬೇರೆದಾಗಲಿ ಏನೂ ಅಲ್ಲ.
ನಿಮ್ಮ ಗುಂಪಿಗೆ ಈ ಮೂರು ಜನ ಇದ್ದಾರಲ್ಲ, ಈಗ ನಾಲ್ಕನೇದು ಒಂದು ಚೂಚೂರು ಆಚೆ ವಾಲ್ತಾ ಇದೆ, ಅದೇ ಗ್ಯಾರಂಟಿ ಇಲ್ಲ. ಇವ್ರನ್ನು ಸ್ವಲ್ಪ ನಿಮ್ಮ ಕಡೆಗೆ ಸೇರಿಸ್ಕೊಬಿಟ್ರೆ ಟೀಮ್ಗೆ ಭದ್ರ ಮಾಡ್ಕೊಳ್ಳೋದು. ಟೀಮು ನೆಕ್ಸ್ಟ್ ಯುದ್ಧಕ್ಕೆ ನಿಲ್ಲಕ್ಕೆ ಯಾರು ನಿಮ್ಮ ಸಹಾಯಕ್ಕೆ ಬರಲ್ಲ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಯ್ತು, ನಿಮ್ಮ ಹಣೆ ಬರ ಎಲ್ಲ ಗೊತ್ತಾಗಿದೆ ಅಲ್ವಾ. ಹಾಗೆ ಮಾಡಿಕೊಂಡು ಲಾಸ್ಟ್ ಕೊಟ್ಟರು ನೋಡು ಸೂರಜ್ ಅವರು ನಿನಗೆ ಬ್ಲ್ಯಾಕ್ ರೋಸು. ಆಗ ಸೂರಜ್ ಪಕ್ಕಕ್ಕಿರಲಿ, ತಿರ್ಗೇನೂ ನೋಡಿಲ್ಲ ನಿನ್ನ ಯೋಗ್ಯತೆಗೆ. ನನ್ನಂಥವಳಾಗಿದ್ರೆ ಹೌದು ಸರ್, ನಾನು ಮಾಡಿದ್ದು ತಪ್ಪು, ನಾನು ಇದನ್ನು ತಿದ್ಕೋತೀನಿ, ನಾನೀಗ ಮಾಡಬಾರ್ದಿತ್ತು, ನನಗೆ ತುಂಬ ಶೇಮ್ ಆಗ್ತಾ ಇದೆ ಅಂತ ಆದರೂ ನಾನು ಕೇಳ್ಕೊತಾ ಇದ್ದೆ. ಅಲ್ಲಿವರೆಗೆ ಆ ಥರ ಫೇಸ್ ಇಟ್ಕೊಂಡು ಎಲ್ಲ ಮಾಡಿಕೊಂಡು ನುಲ್ಕೊಂಡು ಕುಣ್ಕೊಂಡು ಇದ್ದ ನೀವು ಯಾವಾಗ ಬ್ಲಾಕ್ ರೋಸ್ ಕೊಟ್ಟ ಆ ಕಡೆಗೆ ತಿರುಗಿ ನೋಡಿಲ್ಲ. ಏನಿವೆ ಫ್ರೆಂಡ್ಸ್, ವೈಲ್ಡ್ ಕಾರ್ಡ್ ಎಂಟ್ರಿಗಳ ಮೂಲಕ ಏನೋ ಸ್ಟ್ರಾಂಗ್ ಆಗಿ ನಮಗೆ ಅನ್ನಿಸ್ತಾ ಇದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ಬೋದು ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಮುಖ ಭಾವಗಳೆಲ್ಲ ಕೆಲವ್ರದ್ದು ಬದಲಾಗ್ತಾ ಇದೆ, ಕಳ್ಳಾಟ ಆಡೋರ್ದು. ಆಯಿತಾ, ಇವ್ರ ಬಣ್ಣನ ಯಾವಾಗ ಕಳಚುತ್ತಾರೆ ನೋಡೋಣ, ಕರೆಕ್ಟಾಗಿದ್ದರೆ. ಇಲ್ಲ 3 ದಿನ 2 ದಿನ ಅರ್ಚಾಟ ಕೂಗಾಟ ಆರ್ಭಟ ಆಗಿ 4ನೇ ದಿನಕ್ಕೆ ಮತ್ತೆ ಬಾಲ ಮುದ್ರಕೊಂಡಿದ್ರೆ ಇಷ್ಟೇ, ಏನು ಮಾಡ, ಇಷ್ಟೇ ಹಣೆ ಬರ. ನಾವು ಸುಮ್ಮನೆ ದಿನ 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 ಎಕ್ಸೈಟ್ಮೆಂಟ್ ಆಗೋದು, ಏನೋ ಒಂದು ಕುತೂಹಲದಲ್ಲಿ ಕೂರೋದು ಅಂತ ಆಗತ್ತೆ ಅಷ್ಟೇ, ಬೇರೆನೇನೂ ಆಗಲ್ಲ ಅಲ್ವಾ. ಇವಳು ಮಾತ್ರ ಫ್ರೆಂಡ್ಸ್ ಬಿಗ್ ಬಾಸಲ್ಲಿ ಏನೋ ಬೇಕಾದರೆ ಅಲ್ಲಿ ಮುಂದುವರ್ಕೊಂಡು ಹೋದ್ರೂ ಹೊರಗೆ ಬಂದಾಗ ಮಾತ್ರ ಇವಳು ಆಡಿರೋ ಮಾತುಗಳಿಗೆಲ್ಲ ಇವಳು ಇಬ್ಬರೂ ಆನ್ಸರ್ ಮಾಡಲೇಬೇಕು. ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿರೋದು ಒಂದು ಹೆಣ್ಮಗು ಮುಂದೆ. ಕಳಿಸಲ್ಲ ಸಂಗೀತ ಅವರು ಯಾವ ಥರ ಸ್ಟ್ಯಾಂಡ್ ತಗೊಂಡ್ರು, ಬರೀ ಬಳೆ ಬಗ್ಗೆ ಮಾತಾಡಿದ್ಕೆ. ವಿನಯ್ ಅವರು ಪಾಪ ಅವ್ರು ಮಾತಾಡಿದ್ರು ಆ ಕ್ಷಣಕ್ಕೆ ನಮಗೆ ತುಂಬ ಉರಿದೋಗಿತ್ತು, ಸಿಟ್ಟು ಬಂದಿತ್ತು. ಇಡೀ ಕರ್ನಾಟಕ ಜನತೆಗೆ ಸಾರಿ ಕೇಳಿ ಪಾಪ ಒಳ್ಳೆಯವರು ಅನ್ನಿಸ್ಕೊಂಡ್ರು. ಇವರು ಹೀಗೆ ಅದೇ ಎಸ್ ಕ್ಯಾಟಗರಿ ಅಂತ ಹೇಳಿದ್ದಾರೆ. ಅದಕ್ಕೂ ಸುದೀಪ್ ಸರ್ ಸುಮ್ಮನಿದ್ದಾರೆ. ಆ ವಿಷಯನ ಯಾಕೋ ತರ್ತಾ ಇಲ್ಲ, ಯಾಕೆ ತರ್ತಾ ಇಲ್ಲ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನನಗೆ ನೀವು ಕೆಲವೊಂದು ಎಲ್ಲ ಎಷ್ಟು ಜನ ನನಗೆ ಈ ಥರ ಕೇಳಬೇಕು, ಅದು ಕೇಳಬೇಕು, ಇದು ಕೇಳಬೇಕು ಅಂತ ಕೆಲವು ಮೆಸೇಜ್ಗಳಿತ್ತು. ಅದೆಲ್ಲ ನೋಡುವಾಗ ನನಗೆ ಅನ್ನಿಸ್ತು, ನಾನು ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಕೆಲವೊಂದು ನಿಮ್ಮ ಅಭಿಪ್ರಾಯಗಳನ್ನು ಸುದೀಪ್ ಸರ್ ಮುಂದೆ ಇಟ್ಟಿದ್ದೀನಿ. ಸುದೀಪ್ ಸರ್, ಇದಕ್ಕೆಲ್ಲದಕ್ಕೂ ನೀವು ಶನಿವಾರ ಆನ್ಸರ್ ಮಾಡಲೇಬೇಕು ಸರ್. ಇವರಿಬ್ಬರನ್ನ ಯಾಕೆ ಇಟ್ಕೊಂಡಿದ್ದೀರಾ? ಆಟ ಆಡ್ತಾರೆ ಅನ್ನೋ ಒಂದೇ ಕಾರಣಕ್ಕಾದರೆ ಇವ್ರು ನಮಗೆ ಬೇಡ. ಇವ್ರದ್ದು ಯಾವುದು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಇಲ್ಲ ಒಬ್ಳನ್ನ ಒದ್ದೋಡಿಸಿ. ನಮ್ಮ ಅನಿಸಿಕೆ ಏನು ಅಂದರೆ, ಇವರು ಆಡಿರೋ ಆಟಗಳಿಗೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರೋ ಅಷ್ಟು ಓಟು ಯಾವ ಕಾರಣಕ್ಕೂ ಬಂದಿಲ್ಲ. ನಾನು ಮುಂಚೆನೇ ಹೇಳಿದಾಗೆ ಇವರಿಗೆ ಓಟ್ ಬಂದಿರೋದೇನು ಅಂದರೆ, ಧನುಷಿಂದ ಅಶ್ವಿನಿ ಉಳ್ಕೊಂಡಿದ್ದಾಳೆ, ಅಶ್ವಿನಿ ಮಾಡೋ ಇದರಿಂದ ಒಳಸಂಚಿಂದ ಜಾನ್ವಿ ಉಳ್ಕೊಂಡ್ಲು ಅಷ್ಟೇ. ಅವ್ರು ಇರಬಾರ್ದು ಅಲ್ಲಿ ಅಷ್ಟೇ ಸರ್. ಇಲ್ಲ ಅವರು ಆಟ ಆಡಲಿ, ಅವ್ರ ಬಾಯಿಗೆ ಪ್ಲಾಸ್ಟರ್ ಹಾಕಿ ಒಳಗೆ ಹಾಕ್ಬೇಡಿ. ನಮಗೆ ಅವ್ರನ್ನ ನೋಡೋಕ್ಕೆ ಒಂದು ಹೆಣ್ಣು ಅಂದರೆ ಒಂದು ನೋಡಿದ ತಕ್ಷಣ ವಾವ್ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರೀತಾರೆ, ಆ ಥರ ಇರಬೇಕು. ಪರವಾಗಿಲ್ಲ, ಅದರಲ್ಲೂ ಒಬ್ರೊಬ್ರು ಒಂದೊಂದು ರೀತಿ ಇರ್ತಾರೆ, ಏನು ಮಾಡೋಂಗಿಲ್ಲ. ಎಲ್ಲರೂ 5 ಬೆರಳು ಒಂದೇ ಸಮ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಕೀಳಾಗಿ, ಇಷ್ಟು ಚೀಪಾಗಿ, ಇಷ್ಟು ವಸ್ಟಾಗಿ, ಇಷ್ಟು ದರಿದ್ರ ನಾಯಿ ಕಜ್ಜಿ ತಿರ್ಕೆ ಶೋಕಿಗಳು ನಾನು ಇವರನ್ನೇ ನೋಡಿರೋದು ನಾನು. ಮತ್ತು ಯಾರಾದರೂ ಒಬ್ಬರು ಮಧ್ಯದಲ್ಲಿ ಸ್ಟ್ಯಾಂಡ್ ತಗೊಂಡು ಅಲ್ಲಿ ಮಾತಾಡೋಕ್ಕೆ ಏನೋ ಮಾಡೋಕ್ಕೆ ಹೋದರೆ ಏನು ಹೇಳ್ತಾರೆ ಇವರು? ರಂಬೆ ಊರ್ವಶಿಗಳು. ರಂಬೆ ಊರ್ವಶಿಗಳಲ್ಲ, ಅವು ಕಜ್ಜಿ ನಾಯಿಗಳು. ಅವ್ರು ಹೇಳೋದೇನಂತ ಹೇಳಿದ್ರೆ, ಅವಳೇ ಸುಮ್ಮನಿದ್ದಾಳೆ, ನಿಮಗೇನು, ಅದು ಅವರ ಮಧ್ಯ ನಡೀತಿರೋದು, ನೀವ್ಯಾಕೆ ಬರ್ತೀರಾ ಅಂತ ಬೊಗಳುತ್ತಾರೆ. ಆಯಿತಾ? ಅದೇ ಇವ್ರಿಗೆ ಯಾರಾದರೂ ಉಲ್ಟಾ ಮಾತಾಡಿ ಎಲ್ಲ ಆಗಿ ಇದು ಬರುವಾಗ ನೀವ್ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕಲ್ಲಿ ಆನ್ಸರು ಸರಿ ಗಿಲ್ಲಿ ಕೊಟ್ಟಿದ್ದಾನೆ. ಗಿಲ್ಲಿ ಮತ್ತು ಧನುಷ್ ಅಲ್ಲ, ಅಭಿ ಎಲ್ಲ ಕೊಟ್ಟಿದ್ದಾರೆ ಸರಿಯಾಗಿ.
ನೀವು ಅವತ್ತು ಹೀಗೆ ಮಾಡಿದ್ರ ಹಾಗೆ. ಇಂಥವ್ರ ಜೊತೆ ಹೇಗೆ ಸರ್, ಇವ್ರ ಜೊತೆ ಹೇಗೆ ನೋಡೋಣ. ರಘು ಅವರೇ, ರಾಶಾ ಅವರೇ, ಸೂರಜ್ ಅವರೇ, ಚೆನ್ನಾಗಾಡಿ. ಇವರ ಇದ್ರ ಮಾತಿಗೆಲ್ಲ ನೀವು ಮರಳಾಗಬೇಡಿ. ಇವ್ರಿಗಿದೇ ಕೆಲಸ, ಇಷ್ಟು ದಿನ ಅದೇ ಮಾಡ್ಕೊ ಬಂದಿದ್ದು. ಯಾರು ಮರಳಾಗಿಲ್ಲ ಅಂದರೆ ನೀವು ಆಲ್ರೆಡಿ ನೀವು ಹೊರಗಡೆಯಿಂದ ನೋಡ್ಕೊ ಬಂದಿರ್ತೀರ. ಅವ್ರ ಮೇಲೆ ಕೂಗಾಡ್ಬಿಡೋದು, ಇಲ್ಲ ದೆವ್ವ ಭೂತದ ಕಟ್ಟೆ ಕಟ್ತಾರೆ. ಹುಷಾರಾಗಿರಿ, ಸರ್ರಿ ಕೊಡ್ತಾ ಇರಿ ಅಷ್ಟೇ. ನಾವೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ಕೊಡ್ತಾ ಇರಬೇಕು. ನಮಗೇನು ಅವ್ರ ಮೇಲೆ ವೈಯಕ್ತಿಕವಾಗಿ ಯಾವುದು ದ್ವೇಷನೂ ಇಲ್ಲ. ಇದು ರಿಯಾಲಿಟಿ ಶೋ, ಪಬ್ಲಿಕ್ ಪ್ಲಾಟ್ಫಾರ್ಮು, ನಾವೆಲ್ಲ ನೋಡ್ತಾ ಇರೋದ್ರಿಂದ ನಮ್ಮ ಇದನ್ನು ನಮಗೆ ನೋಡೋಕ್ಕೆ ನಾವು ಮಕ್ಕಳ ಜೊತೆ ಎಲ್ಲ ಕೂತ್ಕೊಂಡು ನೋಡ್ತೀವಿ. ಮಕ್ಕಳು ಮತ್ತು ಇವ್ರದನ್ನ ಇದನ್ನೇ ನೋಡಿಬಿಟ್ಟು ಕಲ್ತ್ಕೊಬಿಟ್ರೆ ಕಷ್ಟ. ನಮ್ಮನೆಯಲ್ಲೋ ಎಲ್ಲ ನನ್ನ ಮಗಳು ಎಲ್ಲ ಬೇಗ ಎಲ್ಲ ಇದು ಮುಗಿಸ್ಬಿಟ್ಟು ಬಿಗ್ ಬಾಸ್ ಅಂದ್ಕೊಂಡೆಲ್ಲ ನೋಡ್ತಾರೆ. ಈ ಆಟಗಳನ್ನೆಲ್ಲ ನೋಡಿಬಿಟ್ಟು ಮತ್ತೆ ಇವ್ರ ಥರ ಎಲ್ಲ ಆಗ್ಬಿಟ್ರೆ ಮತ್ತೆ ನೀವು ಈ ಬಿಗ್ ಬಾಸಲ್ಲಿ ಇವರಿಬ್ಬರನ್ನ ಕೂರಿಸ್ಕೊಬಿಟ್ಟು ನೀವು ಈ ಥರ ಎಲ್ಲ ಆಟ ಆಡಿಸಿ ಇವರಿಂದ ತುಂಬ ಜನ ಹಾಳಾಗ್ಬಿಡ್ತಾರೆ. ಆಮೇಲೆ ಇದನ್ನೆಲ್ಲ ಕಲ್ತ್ಕೊಬಿಟ್ಟು ಏನು ಗಂಡಸರು ಇಲ್ಲ, ಯಾರು ಇಲ್ಲ. ಆ ಜಾನ್ವಿ ಹೇಳದ್ಲಲ್ಲ, ನಮ್ಮಿಬ್ಬರನ್ನ ಹೊರಗೆ ಹಾಕೋಕ್ಕೆ ಬಾಡಿ ಬಿಲ್ಡರ್ ಬೇಕಾಗಿತ್ತು ಅಂತ, ಬರಬೇಕಾಯ್ತು ಅಂತ ಹೇಳಿಬಿಟ್ಟು. ಅಯ್ಯ, ಏನು ಹೇಳೋದು ಫ್ರೆಂಡ್ಸ್, ಇವ್ರಿಗೇನು ಮಾನ ಮರ್ಯಾದೆ. 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋಂಗೆ ಒಂದು ಚೂರು ಮಾನ ಮರ್ಯಾದೆ ಇಲ್ಲಲ್ಲ ಇವ್ರಿಗೆ. ಈ ಥರನೂ ಇರ್ತಾರ ಪ್ರಪಂಚದಲ್ಲಿ ಅಂತ ಅನ್ಸತ್ತೆ ಇವ್ರುಗಳನ್ನ ನೋಡಿದ್ರೆ. ಪ್ರತಿ ಒಂದಕ್ಕೂ ಇದು ಮಾಡ್ತಾರೆ. ಮತ್ತೆ ಗುಂಪು ನಾವಿಷ್ಟು ಏನೋ ಯಾರಾದರೂ ಒಬ್ರು ಅದು ಗೆದ್ದುಬಿಟ್ರೆ ಇವ್ರೇನೋ ಹಂಚ್ಕೊಬೇಡೋ ಥರ. ಓಕೆ ಫ್ರೆಂಡ್ಸ್, ನಿಮ್ಮ ಅನಿಸಿಕೆಗಳನ್ನ ನನ್ನ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನಾನು ನಿಮ್ಮ ಸವಿತಾ.